ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಮ್ಮ ಹಾಸ್ಯ ನಟ ಜಗ್ಗೇಶ್ ಅವ್ರಿಗೆ ಒಂದೆರಡು ಮಾತು ಕೇಳಬೇಕಂತಿದ್ದೀನಿ. ಜಗ್ಗೇಶ್ ಅವರೇ, ನೀವು ರಾಜ್ಯಸಭಾ ಸದಸ್ಯರಾಗಿ ಈ ಪಬ್ಲಿಕ್ ಪ್ರೋಗ್ರಾಮಲ್ಲಿ ಈ ಥರ ಮಾತುಗಳು ಬಳಸೋದು ಸರಿನಾ? ಮೇಲಲ್ಲದೆ ನೀವು ರಾಯರ ಭಕ್ತರಾಗಿ ಒಂದು ಪಬ್ಲಿಕ್ ಪ್ರೋಗ್ರಾಮಲ್ಲಿ ಹೋಗಿ ನೀವು ಇಂಥ ಮಾತುಗಳನ್ನು ಬಳಸಿ ನಿಮ್ಮ ಮೇಲಿದ್ದ ಅಭಿಪ್ರಾಯ, ಪ್ರೀತಿ ಮತ್ತು ಅಭಿಮಾನ ಎಲ್ಲನ್ನೂ ಕಳ್ಕೊಂಡಿದ್ದೀರ. ನಿಮ್ಮ ಮೇಲೆ ಒಂದು ಪ್ರೀತಿ ಇಟ್ಕೊಂಡಿದ್ವಿ ನಾವು. ಒಬ್ಬ ರಾಜ್ಯ ಸದಸ್ಯನಾಗಿ ಕನಿಷ್ಠ ಜ್ಞಾನ ಇಲ್ಲದೆ ನೀವು ಮಾತಾಡ್ತೀರಾ ಪಬ್ಲಿಕಲ್ಲಿ. ಅದಲ್ಲದೆ ನಮ್ಮ ಹಳ್ಳಿಕಾರ ವರ್ತೂರವ್ರನ್ನ ಬೇರೆ ಹೇಳಿದ್ದೀರಾ ಇದರಲ್ಲಿ. ನೀವು ಲಾಸ್ಟ್ ಒಂದು ನಿಮ್ಮ ತಾಯಿ ಕೊಟ್ಟಿದ್ದು ಅಂತ ಒಂದು ವಿಡಿಯೋ ನೀವೇ ಇಂಟರ್ವ್ಯೂಯಲ್ಲಿ ಹೇಳಿದ್ದೀರಾ. ನಮ್ಮ ತಾಯಿ ಹುಲಿ ಉಗುರನ್ನ ನೀನು ಹಾಕ್ಕೊಂಡು ಹುಲಿ ಥರ ಇರಬೇಕು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ನೀವೇ ಇಂಟರ್ವ್ಯೂ ಕೊಟ್ಟಿದ್ದೀರಾ. ಮತ್ತು ನೀವು ಅಲ್ಲಿ ಹೋಗ್ಬಿಟ್ಟು ನಾನು ಆ ಥರ ಹೇಳಿಲ್ಲ, ನಮ್ಮ ತಾಯಿ ಕೊಟ್ಟಿದ್ದು ಅಂತ ಹೇಳ್ತೀರಾ. ನೀವು ಕರೆಕ್ಟಾಗಿ ಆ ವಿಡಿಯೋ ನೋಡಿ. ಆ ವಿಡಿಯೋನ ನೋಡಿದ್ದೀರಾ ನೀವು? ವಿಡಿಯೋ ಕರೆಕ್ಟಾಗಿ ನೋಡಿ. 3 ವರ್ಷದ ಮುಂಚೆ ವಿಡಿಯೋ ಅಂತೀರಾ, 3 ವರ್ಷದ ಮುಂಚೆ ಹೇಳಿದೆ ಅಂತ. 3 ವರ್ಷದ ಮುಂಚೆ ಹೇಳಿದೆ, ಹೋಗಿ ನೋಡಿ ನೀವು ವಿಡಿಯೋ ನೋಡ್ಬಿಟ್ಟು ನೀವು ಮಾತಾಡಿ ನೀವೇನು ಹೇಳಿದ್ದೀರಾ ಅಂತ. ನಮ್ಮ ವರ್ತೂರು ಸಂತೋಷನವರು ಬಿಗ್ ಬಾಸ್ಗೆ ಹೋಗಿದ್ದು ಯಾರಿಗೂ ಹಿಡಿಸಿಲ್ಲ. ಅವ್ರು ಬೇಕಂತ ಏನೋ ಒಂದು ಮಾಡಿದ್ರು, ಅದು ಏನೋ ಆಗಿ ಏನೋ ಆಯಿತು. ಇವಾಗ ಅವ್ರು ಹಾಕ್ಕೊಂಡಿದ್ದಾರೆ, ನೀವುಗಳು ಹಾಕ್ಕೊಂಡಿದ್ದೀರಾ ಅಂದ್ಬಿಟ್ಟು ಅದು ವೈರಲ್ ಆಯಿತು. ಅದರಿಂದ ಅವ್ರು ನಿಮ್ಮ ಹೆಸರು ಹೇಳಿಲ್ವಲ್ಲ. ವರ್ತೂರವ್ರು ಯಾವತ್ತಾದ್ರೂ ಹೇಳಿದ್ರಾ? ದರ್ಶನ್ ಅವ್ರು ಹಾಕ್ಕೊಂಡವ್ರೆ, ನಮ್ಮ ಜಗ್ಗೇಶ್ ಅವ್ರು ಹಾಕ್ಕೊಂಡವ್ರೆ, ನಿಖಿಲ್ ಕುಮಾರಸ್ವಾಮಿ ಅವ್ರು ಹಾಕ್ಕೊಂಡವ್ರೆ, ಯಾವತ್ತಾದ್ರೂ ಹೇಳಿದಾರ? ಅವ್ರಿಗೆ ಮ್ಯಾಟರೇ ಗೊತ್ತಿಲ್ಲ. ನೀವು ಅವ್ರಿಗೆ ಹೆಂಗೆ ನೀವು ಬೈದ್ಬೋದು? ನಾನು ವರ್ತೂರು ಸಂತೋಷ್ ಅಭಿಮಾನಿಯಾಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅವ್ರ ಹತ್ರ ಕ್ಷಮೆ ಕೇಳಿ. ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈದರೋ ಅದೇ ಸೋಷಿಯಲ್ ಮೀಡಿಯಲ್ಲಿ ನೀವು ಕ್ಷಮೆ ಕೇಳಬೇಕು. ದಯವಿಟ್ಟು ಜಗ್ಗೇಶ್ ಅವರೇ, ಅದೇ ಸೋಷಿಯಲ್ ಮೀಡಿಯಲ್ಲಿ ನೀವು ಅವ್ರಿಗೆ ಕ್ಷಮೆ ಕೇಳಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ನೀವು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ. ಇದು ಜಗ್ಗೇಶ್ ಅವ್ರಿಗೆ ಹೋಗಿ ತಲುಪಬೇಕು. ಜಗ್ಗೇಶ್ ಅವ್ರಿಗೆ ಹೋಗಿ ತಲುಪೋವರೆಗೂ ಶೇರ್ ಮಾಡಿ. ಓಕೆ, ಜೈ ಹಳ್ಳಿಕಾರ.